ಅಂಕಲ್ ಬಿಎ ಊಟ ಕೊಡ್ತಿದ್ದಾರೆ, ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಹಾಂ, ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾನು 5-6 ತಿಂಗಳಿಂದ ಬರ್ತೀನಿ. 5-6 ತಿಂಗಳಿಂದ ಬರ್ತಾ ಇದ್ದೀರಾ? ಏನೆಲ್ಲ ಕೊಡ್ತಾರೆ ಡೈಲಿ ಇಲ್ಲಿ? ಶನಿವಾರ ಚಿತ್ರಾನ್ನ, ಪುಳಿಯೋಗರೆ, ಮಂಡೇ ಬಂದು ಅನ್ನ ಸಾಂಬಾರು, ಒಂದೊಂದು ದಿವಸ ಒಂದೊಂದು ಥರ. ಒಂಥರ ಹಾಂ, ಡಿಫ್ರೆನ್ಸು. ಓಕೆ, ಟೇಸ್ಟ್ ಎಲ್ಲ ಹೇಗಿರುತ್ತೆ? ಚೆನ್ನಾಗಿದೆ. ಹೊಟ್ಟೆ ತುಂಬುತ್ತಾ? ದೇವ್ರು ಇಷ್ಟು ಕೊಟ್ಟರೆ ಸಾಕಲ್ಲ, ಅದಕ್ಕಿಂತ ಏನು ಬೇಕು? ಏನು ಬೇಕು? ಈಗ ಹೊರಗಡೆ ಇದೇ ಊಟ ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ? ಒಳಗಡೆ ಊಟ ಮಾಡಬೇಕು ಅಂದರೆ ನಿಯರ್ಲಿ 50 ರೂಪೀಸ್. 50 ರೂಪಾಯಿ. 50 ರೂಪಾಯಿ. ಡೈಲಿ 50 ರೂಪಾಯಿ ಸೇವ್ ಆಗ್ತದೆ ನಿಮಗೆ? ಹಾಂ, ದಿನ 50 ರೂಪಾಯಿ ಉಳಿತಾ ಇದೆ. ಉಳಿಯೋದು ಎಲ್ಲಿಯೇ? ಸಿದ್ದರಾಮಯ್ಯ ಎಲ್ಲ ಫ್ರೀ ಬಿಟ್ಬಿಟ್ಟು ನಮಗೇನು ಉಳಿಯೋದು? ಏನು ಉಳಿತಿಲ್ಲ. ಏನಿಗೆ 100 ರೂಪಾಯಿ ಗ್ಯಾಸು, ನಿಮ್ಗೆಲ್ಲ ಗೊತ್ತಿದೆ. ವೈ ಯು ವಾಂಟ್ ಆಸ್ಕ್ ಮೀ? ಓಕೆ, ಈಗ ಅದ್ಬೇಡ, ಊಟದ ಬಗ್ಗೆ. ಈಗ ಊಟ ಇಷ್ಟು ಫ್ರೀಯಾಗಿ ದಿನ ಅನ್ನದಾನ ಮಾಡ್ತೀರಾ, ಅವ್ರಿಗೆ ಏನು ಇಷ್ಟಪಡ್ತೀರಾ? ಅವ್ರು ದೇವ್ರು ಚೆನ್ನಾಗಿಟ್ಟಿರಲಿ ಅಷ್ಟೇ. ಅಷ್ಟೇನಾ? ಓಕೆ, ನಿಮ್ಮ ಹೆಸರು? ಕೆ ಎಸ್ ಜನಾರ್ದನ್ ಅಂತ. ಮಕ್ಕಳು ಅಂತ ಹೇಳ್ತಾರೆ ಅವರು. ಒಂತು ತನ್ನ ಕೊಡ್ತಾರೆ ನಮಗೆ ಯಾರೂ ಇಲ್ಲ, ದಿಕ್ಕಿಲ್ಲ, ದಿವಾಳಿ ಇಲ್ಲ. ಒಂತು ತನ್ನ ಕೊಟ್ಟಿರ್ತಾರೆ. ಭಗವಂತ ಮಕ್ಕಳು ಅಂತ ಹೇಳ್ತಾರೆ. ಎಷ್ಟು ದಿನ ಬರ್ತೀರಾ ಸರ್ ಇಲ್ಲೇ ಕಂಟಿನ್ಯೂ ಇರ್ತೇವೆ. ಕಂಟಿನ್ಯೂ ಇರ್ತಿದ್ಯಾ? ಹಾಂ ಸರ್. ಹೌದಾ? ಇವರ ರಾಜರು ಹೇಳ್ತಾರೆ, ಹೌದಾ? ಭಗವಂತನ ಮಕ್ಕಳು ನಿಮ್ಗೆ ಕೊಡ್ಲಾರ ಯಾರಿಗೆ ಕೊಡ್ಬೇಕಂತಾರೆ ಊಟ. ಏನೆಲ್ಲ ಕೊಡ್ತಾರೆ ಡೈಲಿ ಇಲ್ಲಿ? ಸರ್ ನಮ್ಗೆ ಪಲಾವ್ ಕೊಡ್ತಾರೆ, ಒಂದು ದಿವಸ ಅನ್ನ ಸಾಂಬಾರು ಎಲ್ಲ ಇರುತ್ತೆ. ಹೊಟ್ಟೆ ತುಂಬ ಕೊಡ್ತಾರಾ? ಅಯ್ಯೋ, ಇನ್ನು 200-300 ಜನ ತಿನ್ಬೇಕು ಅಷ್ಟು ಕೊಡ್ತಾರೆ. ಹೇಗೆ ಅನಿಸುತ್ತೆ ಈ ಥರ ಎಲ್ಲ ಫ್ರೀಯಾಗಿ ಕೊಡ್ತಾರೆ ನಿಮಗೆ? ಸರ್ ನಮಗೆ ಒಂಥರ ಕಷ್ಟ, ಒಂಥರ ಖುಷಿ ಅನಿಸುತ್ತೆ. ಖುಷಿನಾ? ಈಗ ಬೇರೆಲ್ಲ ಇರೋರು ಕೊಡಲ್ಲ ಪಾಪ, ಇವರು ಯಾರು ಕೊಡಲ್ಲ ಸರ್, ಇವರು ಕೊಡ್ತಾರೆ. ಇರಲಿ ಬಿಡಿ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನಾವು ಮಾತಾಡೋಕ್ಕೂ ಹಾಕಿಲ್ಲ, ಅವ್ರನ್ನ ಇನ್ನೊಂದು ಸಲ ತೀರಿಸ್ತೇವೆ ಅಷ್ಟೇ. ಓಕೆ, ನಿಮ್ಮ ಹೆಸರು? ಶ್ರೀಶೈಲ ಅಂತೇಳಿ. ಊಟ ಆಗಿದೆ, ಊಟ ಮಾಡ್ತಾ ಇದ್ದೀವಿ ಸರ್. ಈಗ ಈ ಸೈಡ್ ಬಂದಾಗ ಮಾತ್ರ ಇಲ್ಲಿ ಬರ್ತೀರಾ ಅಥವಾ ರೆಗ್ಯುಲರ್? ಈ ಸೈಡ್ ಬಂದಾಗ ಮಾತ್ರ ಬರ್ತೀವಿ. ಎಷ್ಟು ಸಲ ಬಂದಿರಾ? ಸುಮಾರು ಸಲ? ನಾವು 4-5 ಸಾರಿ ಬಂದಿದ್ದೀವಿ. ಹೌದು. ಚೆನ್ನಾಗಿದೆ ಊಟ? ಊಟ ಚೆನ್ನಾಗಿದೆ ಸರ್. ಓಕೆ, ನಿಮ್ಗೆ ಹೆಲ್ಪ್ ಆಗುತ್ತೆ? ಹೆಲ್ಪ್ ಆಗುತ್ತೆ ಸರ್, ಬಡವ್ರ ಬಗ್ಗೆ ನಮ್ಮಂತ ಆಟೋದವ್ರಿಗೆ ಹೆಲ್ಪ್ ಆಗುತ್ತೆ, ತೊಂದರೆ ಇಲ್ಲ. ಸೊ ಇಲ್ಲಾಂದ್ರೆ ಎಲ್ಲೋ ಹೊರಗಡೆ ಊಟ ಮಾಡಬೇಕು, ಊಟ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಮಾಡಲೇಬೇಕಲ್ಲ ನೀವು? ಹೌದು ಹೌದು. ಹೇಗೆ ಅನಿಸಿದೆ ಈ ಥರ ಫ್ರೀಯಾಗಿ ಕೊಡೋದು? ಫ್ರೀಯಾಗಿ ಕೊಡೋದು ಅವ್ರ ಧರ್ಮ ಸರ್, ಅದು ಅವ್ರು ದಾನ ಧರ್ಮ ಮಾಡ್ದಂಗೆ ಒಂಥರ ಅನ್ನದಾನದ ಒಳ್ಳೇದಲ್ವಾ? ಒಳ್ಳೇದು. ಹೌದು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಫ್ರೀಯಾಗಿ ಕೊಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕೆ, ಅವರು ಚೆನ್ನಾಗಿರಬೇಕು ಅವರು. ದಾನ ಧರ್ಮ ಮಾಡಿದ ಬಡವ್ರ ಬಗ್ಗರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಅದು ಸಂತೋಷ ಪಡ್ಬೇಕು ನಾವು. ಓಕೆ, ನಿಮ್ಮ ಹೆಸರು? ಶಂಕರಲಿಂಗಪ್ಪ ಅಂತ. ಸರ್ ನಮಸ್ತೆ. ನಮಸ್ಕಾರ. ಫಸ್ಟ್ ಟೈಮ್ ತಿಂತಾರದ ಇಲ್ಲಿ? ಒಂದು 2 ಸಾರಿ. 2 ಸಲ. ಸೊ ಇಲ್ಲೇ ಕೆಲಸ ಮಾಡೋದು ನೀವು? ಹೌದು. ಓಕೆ, ಹೆಂಗೆ ಅನ್ಸುತ್ತೆ ಈ ಥರ ಉಚಿತವಾಗಿ? ಅದು ದೊಡ್ಡ ಹೋಟೆಲ್ ಮುಂದೆ ಫ್ರೀಯಾಗಿ ಊಟ ಕೊಡ್ತಾರೆ. ಹೋಟೆಲ್ ಅಂದ ತಕ್ಷಣ ಗೊತ್ತಾಗುತ್ತೆ ರೇಟ್ ಎಷ್ಟು, ಕಾಸ್ಟ್ಲಿ, ಅಥವಾ ಊಟ ದುಡ್ಡು ಕೊಟ್ಟೆ ಹೋಗಬೇಕು. ಬಟ್ ಫ್ರೀಯಾಗಿ ಉಚಿತವಾಗಿ ಊಟ ಕೊಡ್ತಾರೆ, ಏನನ್ಸುತ್ತೆ? ಮಧ್ಯಾಹ್ನಕ್ಕೆ ಒಳ್ಳೆ ಇದು ಬಿಸಿ ಬಿಸಿ ಇದೆಲ್ಲ ಚೆನ್ನಾಗಿರುತ್ತೆ. ದಾರಿಯಲ್ಲಿ ಹೋಗೋರಿಗೆ ಅಡ್ಡಿ ಇಲ್ಲ, ಒಳ್ಳೆ ಇದೆ. ಹಸ್ತವರಿಗೆ ಅನುಕೂಲ ಆಗುತ್ತೆ, ಚೆನ್ನಾಗಿರುತ್ತೆ. ದುಡ್ಡಿಲ್ಲ ಅಂದ್ರೂ ಹಸಿರು ಇತ್ತು ಅಂದರೆ ಹೋಗ್ಬೋದು. ಹೌದು. ಒಳ್ಳೆದಾಗೂ ಇರುತ್ತೆ. ನಿಮ್ಮ ಹೆಸರು ಸರ್? ನಾಗಭೂಷ. ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಕೆಲವರು ದುಡ್ಡಿದ್ದವರು ಏನು ಹೆಲ್ಪ್ ಮಾಡಲ್ಲ. ಇವರು ಇಷ್ಟು ಜನಕ್ಕೆ ದಿನಕ್ಕೆ 200-300 ಜನ ಕೊಡ್ತಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ಅದು ಅವರ ಒಂದು ದಾನ ಧರ್ಮ ನೀತಿ, ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀರಾ? ಹೌದು. ಸರ್ ನಮಸ್ತೆ. ನಮಸ್ತೆ ಸರ್. ಫ್ರೀ ಊಟ ಮಾಡ್ತಾ ಇದ್ದಾರೆ, ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ ಸರ್, ಊಟ ಮಾತ್ರ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಾವು 5 ದಿವಸದಿಂದ ಊಟ ಮಾಡ್ತಾ ಇದ್ದೀವಿ ಇಲ್ಲಿ. ಚೆನ್ನಾಗಿದೆ ಊಟ ಮಾತ್ರ, ಸೂಪರ್ ಸರ್. ಎಲ್ಲಿಂದ ಬಂದಿದ್ದೀರಾ? ಸರ್ ನಮ್ಮದು ಕೆ.ಪಿ. ಅಗ್ರಹಾರ, ಮಾಗಡಿ ರೋಡು. ಓಕೆ, ಎಲ್ಲಿರೋದು ಇಲ್ಲಿ? ಈ ಕೆಲಸ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ. ಇದು ಹೋಮ್ ಗಾರ್ಡ್ಸ್ ಆಫೀಸಲ್ಲಿ ಈಗ ಕೆಲಸ ಮಾಡಿಕೊಂಡು ಹಸುವತ್ತು ಕಟ್ಟೆ ಕಟ್ತಾ ಇದ್ದೀವಿ. ಅಲ್ಲ, ಈಗ ಕೆಲಸ ಮಾಡೋ ಟೈಮಲ್ಲಿ ಮಧ್ಯದ ಊಟಕ್ಕೆ ಇಲ್ಲಿ ಬರ್ತೀರಾ? ಊಟಕ್ಕೆ ಇಲ್ಲಿ ಬರ್ತೀವಿ. ಊಟಕ್ಕೆ ಖರ್ಚು ಉಳಿತೇವೆ? ಇಲ್ಲ, ಅದು ಸಾರ್ಕು ಅವ್ರು ಕೊಡಲ್ಲ, ಕಂಪ್ನಿಯಿಂದ ನಮಗೆ ಚೆಕ್ ಕೊಡ್ತಾರೆ. ಹೌದು. ಏನು ಕೊಟ್ಟಿದ್ದಾರೆ ಇವತ್ತು? ಏನು ಸರ್? ಏನು ಐಟಮ್ ಕೊಟ್ಟಿದ್ದಾರೆ ಇವತ್ತು? ಇವತ್ತು ಪಲಾವು ಕೊಟ್ಟಿದ್ದೀರಾ? ಹೌದು ಸರ್. ಟೇಸ್ಟ್ ಎಲ್ಲ ಹೇಗಿದೆ? ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆಯಾ? ಚೆನ್ನಾಗಿದೆ ಸರ್. ಇದನ್ನೇ ಹೊರಗಡೆ ಊಟ ಮಾಡಬೇಕಾದ್ರೆ ಎಷ್ಟಾಗುತ್ತೆ ಸರ್? 80 ರೂಪಾಯಿ ಆಗುತ್ತೆ ಸರ್ ಈ ರೈಸ್ಗೆ. 80 ರೂಪಾಯಿ ಆಗುತ್ತೆ ಸರ್ ಹೊರಗಡೆ ಹೋದ್ರೆ. ಹೆಂಗೆ? ಹೌದು ಸರ್, ಉಳಿಸೋದಲ್ಲ ಸರ್, ಇದು ದಾನ ಮಾಡ್ತಾರಲ್ಲ ಅದೇ ಶ್ರೇಷ್ಠ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಧನ್ಯವಾದಗಳು ಸರ್ ಅವರಿಗೆ. ತುಂಬ ಧನ್ಯವಾದ. ಹೌದು ಸರ್, ನನ್ನ ಹೆಸರು ಹನುಮಂತರಾಯಪ್ಪ ಅಂತ. ತುಂಬ ಧನ್ಯವಾದಗಳು. ಖುಷಿ ಆಗ್ತಿದೆ ಅವ್ರಿಗೆ? ಖುಷಿ ಇಲ್ಲ ಸರ್, ಖುಷಿ ಸರ್. 5 ದಿವಸ ತಿಂತಾ ಇದ್ದೀನಿ, ಖುಷಿ ಸರ್ ನನಗೆ. ಖುಷಿ ಸರ್. ಸರ್ ನಮಸ್ತೆ. ಸರ್ ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ಇದೇನಪ್ಪ ಇಷ್ಟು ಜನ ಊಟ ಮಾಡ್ತಾರಲ್ಲ ಅಂದ್ಕೊಂಡು ಬಂದೆ. ಬಟ್ ಹೋಟೆಲ್ ಕಡೆಯಿಂದ ಕೊಡ್ತಾ ಇರೋದು. ಹೋಟೆಲ್ ಕಡೆಯಿಂದ ಕೊಡ್ತಾ ಇರೋದು. ಸೊ ಡೈಲಿ ಕೊಡ್ತೀರಾ? ಡೈಲಿ ಕೊಡ್ತೀವಿ. ಆಲ್ಮೋಸ್ಟ್ ಅಲ್ಲಿ 3.5 years ಆಯ್ತು ಈಗ ಅಲ್ಲಿ ಕೊಡೋಕ್ಕೆ. ಒಂದಿನೂ ಗ್ಯಾಪ್ ಕೊಟ್ಟಿಲ್ಲ ನಾವು. ದಿವಸ ಒಂಥರ 1 ಗಂಟೆಗೆ ಒಂದು ಜಾತ್ರೆ ಇದೆ ನಮಗೆ.
ಒಂಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಕೊಡ್ತೀವಿ. ಚೆನ್ನಾಗಿರುತ್ತೆ ಊಟ ಕೂಡ. ಎಲ್ಲರೂ ಊಟ ಮಾಡಿ ಖುಷಿಯಿಂದ ಹೋಗ್ತಾರೆ. ಏನೆಲ್ಲ ಕೊಡ್ತೀರಾ ಸರ್? ಡೈಲಿ ಒಂದು ವೆರೈಟಿ. ಒಂದು ದಿವಸ ಪುಳಿಯೋರ, ಒಂದು ದಿವಸ ಮೆಂತ್ಯ ಬಾತು, ಒಂದು ದಿವಸ ಟೊಮೊಟೊ ಬಾತು, ಒಂದು ದಿವಸ ಮೊಸರನ್ನ, ಒಂದು ದಿವಸ ಚಿತ್ರಾನ್ನ, ಒಂದು ದಿವಸ ಅನ್ನ ಸಾಂಬಾರು, ಒಂದು ದಿವಸ ಅನ್ನ ರಸಮು. ಡೈಲಿ ಒಂದು ವೆರೈಟಿ. ಸೇಮ್ ಅಂತೂ ಕೊಡೋಲ್ಲ. ಗೆಸ್ಟಿಗೆ ಯಾವ ಥರ ಟ್ರೀಟ್ ಕೊಡ್ತೀವಿ ಅದೇ ಥರ ಟ್ರೀಟ್ ಕೊಡ್ತೀವಿ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ಆ್ಯಕ್ಚುಲಿ ಹೋಟೆಲ್ ಅಂತ ಬಂದು ದುಡ್ಡು ಕೊಟ್ಟು ಊಟ ಮಾಡಬೇಕು ಅಂತ. ಬಟ್ ನಿಮ್ಮ ಹೋಟ್ಲಿಗೆ ಬಂದರೆ ಈ ಹೋಟೆಲ್ ಮುಂದೆ ಬಂದರೆ ಫ್ರೀಯಾಗಿ ಅದು ದೊಡ್ಡ ಲಕ್ಸರಿ ಹೋಟೆಲ್ ಮುಂದೆ ಅದುವೇ ಫ್ರೀಯಾಗಿ ಊಟ ಕೊಡ್ತೀವಿ. ನಮ್ಮ ಯಜಮಾನ್ರು ಏನಂತಾರಂದರೆ, ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಕಳ್ಕೊಂಬಿಡ್ತಾರ, ನಾವು ಇನ್ನೊಂದು ಕೊಟ್ಟರೆ ಕಳ್ಕೊಂತಾರ. ಒಂದು ವಿದ್ಯೆ ಒಂದು ಊಟ ಕೊಟ್ಟರೆ ಯಾರೂ ಕಳ್ಕೊಳ್ಳಲ್ಲ. ವಿದ್ಯೆ ಕೊಡೋಕ್ಕಂತೂ ನಮಗೆ ಇನ್ನೂ ಕಮ್ಮಿ. ಊಟ ಕೊಡೋಣ, ಚೆನ್ನಾಗೇ ಕೊಡೋಣ ಅವ್ರಿಗೆ. ಊಟ ಮಾಡಲಿ, ಸಂತೋಷದಿಂದ ಇರಲಿ. ಯಾಕಂದರೆ ಸಾಕಷ್ಟು ಜನ ಬೆಂಗಳೂರಿಗೆ ಬರ್ತಾರೆ, ಕಾರ್ಯ ಕೆಲಸಕ್ಕೆ ಅಂತ ಬರ್ತಾರೆ. ಯಾರೋ ಇರ್ತಾರೆ, ಕೆಲಸ ವ್ಯಾಪಾರ ಆಗುತ್ತೆ, ಆಗಲ್ಲ. ಈ ಆಟೋ ಸಹ ಅಷ್ಟೇ ಜನನು, ಅವ್ರಿಗೆ ಒಂದೊಂದು ಸರಿ ಗಿರಾಕಿರುತ್ತೆ, ಗಿರಾಕಿರಲ್ಲ. ಅಂಥವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಅಲ್ಲೂ 3.5 years ಆಯಿತು. ತುಂಬ ಚೆನ್ನಾಗಿ ಹೋಗ್ತಾನೆ ಇದೆ. ಒಂದು ದಿವಸ ನಾವು ಬೇಜಾರು ಪಟ್ಕೊಂಡಿಲ್ಲ, ಯಾಕಪ್ಪ ಇದು ತೊಳಿಬಿಡ್ತು ಅಂತ ನಾವು ಅನ್ಸ್ಕೊಂಡಿಲ್ಲ. ಯಾವ ಥರ ಜನ ಬರ್ತಾರೆ? ಆಲ್ಮೋಸ್ಟ್ ಅಲ್ಲಿ 280 to 300 ಡೈಲಿ. 250 ಲೆಕ್ಕ ಆಗ್ತಿದ್ವಿ ನಾವು ಮುಂಚೆ. ಈಗ ಆಲ್ಮೋಸ್ಟ್ ಅಲ್ಲಿ 280, 300 ಆಗ್ತಾಯಿದೆ. ಸರ್, ಇಲ್ಲಿ ಯಾವ್ಯಾವ ಥರ ಜನ ಅಂದರೆ ಆಟೋ ಡ್ರೈವರ್ಗಳು ಜಾಸ್ತಿ ಬರ್ತಾರೆ? ಎಲ್ಲ ಬರ್ತಾರೆ ಸರ್. ಒಂದು ನಮ್ಮನೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ಬೆಂಗಳೂರಿಗೆ ಯಾವುದೋ ಕೆಲಸ ಕಾರ್ಯಕ್ಕೆ ಬಂದಿರ್ತಾರೆ, ಅವರು ಕೂಡ ಊಟ ಮಾಡ್ತಾರೆ ಸಂತೋಷದಿಂದ. ನಮ್ಗೆ ಅದು ಸಂತೋಷ ಆಗುತ್ತೆ. ಅದಕ್ಕೆ ಬಂದು ಊಟ ಮಾಡಿದವ್ರು ಏನು ಹೇಳ್ತಾರೆ ಸರ್ ನಿಮಗೆ? ಸರ್, ಅವರು ಹೇಳೋ ಥ್ಯಾಂಕ್ಸ್ಗೆ ನಮ್ಮಲ್ಲಿ ಬೂಬ್ ಬಾಂಬ್ಸ್ ಅಂತಿರಲ್ಲ, ಅವು ಎದ್ದೇಳ್ತಾವೆ. ಸೊ ನೋಡಿ, ನಿಮ್ಮ ಓನರ್ ಮಾಡ್ತಾ ಇರೋದು ಎಲ್ಲ ಕೊಟ್ಬಿಟ್ಟು ನಿಮಗೂ ಕ್ರೆಡಿಟ್ ಸಿಗ್ತಾರೆ. ನೀವು ಆ ಸೇವೆ ಖಂಡಿತವಲ್ಲ. ಅಂದರೆ ಇನ್ನೊಂದು ಏನಂದರೆ, ನಮ್ಮಲ್ಲಿ HOD ಸೆಕ್ಷನ್ ಅಷ್ಟು ಜನನೂ ಇದಕ್ಕೆ ಟೈಮ್ ಕೊಡ್ತೀವಿ. ಅಲ್ಲಿ ಕೆಲಸ ಮಾಡೋರು ಒಳಗಡೆ ಎಷ್ಟು ಕೆಲಸ ಮಾಡ್ತೀವಿ ನಾವು, ಪರ್ ಡೇ ಒಬ್ಬರು ಕೆಲಸ ಇಲ್ಲಿ ಕೊಡ್ತೀವಿ ನಾವು. ಪ್ರತಿಯೊಬ್ಬರು ಇಲ್ಲಿ ಬಂದು ಸರ್ವ್ ಮಾಡಲೇಬೇಕು. ಅದು ಕಂಪಲ್ಸರಿ ಅದು. ಕಂಪಲ್ಸರಿ ಅದು. ಡೈಲಿ ಒಬ್ಬರು ಇರ್ತಾರಾ? ಡೈಲಿ ಒಬ್ಬರು ಸರ್. ಈಗ ಯಾವಾಗ ರೆಡಿ ಮಾಡ್ತೀರಾ ಸರ್ ಬೆಳಿಗ್ಗೆ? ಇದು 12:30 ರೆಡಿ ಆಗಿರುತ್ತೆ. 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 5 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ, ಜಾಸ್ತಿ ಅಂತೆಲ್ಲ. 1 ಗಂಟೆ ಅಂತ ಪಕ್ಕ ರೆಡಿ ಇರ್ತದೆ. 1 ಗಂಟೆ ರೆಡಿ ಇರ್ತದೆ. 1 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಒಂದು ದಿವಸ ಒಂದು 10 ನಿಮಿಷ ಆಗುತ್ತೆ, ಒಂದು ದಿವಸ ಅರ್ಧ ಗಂಟೆ ಆಗುತ್ತೆ. ಒಟ್ಟಂತೂ ಖಾಲಿ ಆಗುತ್ತೆ ನಮಗೆ. ಡೈಲಿ ಖಾಲಿ ಆಗುತ್ತೆ. ಕೊಡ್ತೀರಾ? ಯಾವತ್ತೋ ಉಳ್ಕೊಂಡು ಐಟಮ್ ನಾವಂತೂ ಇದುವರೆಗೆ ಉಳ್ಕೊಂಡಿಲ್ಲ. ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? 1 ಗಂಟೆ. 1 ಗಂಟೆಯಿಂದ 15 ನಿಮಿಷ, 20 ನಿಮಿಷ, 25 ನಿಮಿಷ ಅಷ್ಟೇ. 1:30 ಮ್ಯಾಕ್ಸಿಮಮ್. ಇವತ್ತೆಷ್ಟು 1:25. ಅವಳು ಇನ್ನೊಂದು 10 ಜನಕ್ಕೆ ಆಗುತ್ತೆ ಅಷ್ಟೇ. ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್? ಸರ್, ಇದು ಗಾಂಧಿನಗರ 5th ಮೇನ್, ಹನುಮಂತಪುರ ರೋಡ್ ಅಂತೇಳಿ ಬರ್ತದೆ ಸರ್. ಹೋಟ್ಲ್ ಹೆಸರು ಹೋಟೆಲ್ ಜಿಯಾನ್ ಅಂತೇಳಿ. ಜಿಯಾನ್ ಲಕ್ಸುರಿಯಸ್ ಹೋಟೆಲ್ ಅಂತೇಳಿ. ಸೊ ಇವ್ರ ಕಡೆಯಿಂದಲೇ ಸ್ಪಾನ್ಸರ್? ಖಂಡಿತವಲ್ಲ ಸರ್. ಎಸ್ ವೆಂಕಟೇಶ್ ಅಂತೇಳಿ ಯಜಮಾನ್ ಹೆಸರು. ನಾವೊಂಥರ ಅಷ್ಟೇ ಗಾರ್ಡ್, ಬೇರೆ ಏನಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.